ವಾವ್, ಸೂಪರ್. ಆಹಾಹಾ, ಎಷ್ಟೊಂದು ಸುಂದರವಾಗಿದೆ ಈ ಸ್ಥಳ. ಎತ್ತ ನೋಡಿದತ್ತ ಹೂದುಂಬಿಗಳ ಸಾಲು, ಆ ಸಾಲಿನ ತುದಿ ಅಂಚಿನ ಮೇಲೆ ಹಾರಾಡುತ್ತಿರುವ ಭೃಂಗಿಯ ನಾದ, ಆ ನಾದದ ಝೇಂಕಾರಕ್ಕೆ ತಕ್ಕಂತೆ ತಾಳ ಹಾಕುತ್ತಿರುವ ಹಕ್ಕಿಗಳ ಚಿಲಿಪಿಲಿ ನಾದ. ಆಹಾ, ಇಂಥ ಸುಂದರವಾದ ವಾತಾವರಣ ನೋಡಿದರೆ ನನ್ನ ಮನಸ್ಸಿಗೆ ಮನಬಿಚ್ಚಿ ಹಾಡಬೇಕೆಂಬ ಆಸೆ ಆಗ್ತಾ ಇದೆ. ಇಂಚರವೇ 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 ಚೆಲ್ಲಿದೆ ಚೆಲುವಲ್ಲಿ, ಚಂದ್ರನ ಎದೆಯಲಿ ಕಚಗುಳಿ ಇಡುವಿನ, ಚಂದ್ರನ ಎದೆಯಲಿ ಕಚಗುಳಿ ಇಡುವಿನ. ಭೂಮಿ ನನ್ನದು, ಗಗನ ನನ್ನದು, ಗಾಳಿ ಬೆಂಕಿ ನೀರು ನನ್ನದು, ನನಗಿಂತ ಯಾವ ಚಂದವಿಲ್ಲ ಜನುಮ ಜನುಮದೊಳಗು. ಆಹಾ, ಎಷ್ಟೊಂದು ಸುಂದರವಾಗಿದೆಯಲ್ಲ, ನೋಡುತ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತಿದೆ. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಹೇಳಕ್ ಬಂತು. ಏನಿವಳ ಮೈ ಮಾಟ, ಮಾಟಕ್ಕೆ ತಕ್ಕಂತೆ ಇವಳ ಕಣ್ಣೋಟ, ಇವಳ ಸೊಂಟಕ್ಕೆ ತಕ್ಕಂತೆ ಇವಳ ಸಿರಿಕಂಠ. ಹಾಡಿನ ರಾಗದಲ್ಲಿ ಕಾಮನ ಬಿಲ್ಲಿನಂತೆ ಕುಡಿ ಉಬ್ಬರ ಅಬ್ಬರಕ್ಕೆ ನಾ ಮಬ್ಬಾಗಿ ಬಿಟ್ಟೆನಲ್ಲ. ಛೇ, ಏನಿವಳ ಕಾಲ್ಗೆಜ್ಜೆಯನಾದ, ಇವಳು ಹೆಜ್ಜೆ ಇಟ್ಟಲೆಲ್ಲ ನನ್ನ ಲಜ್ಜತನ ಬಿಟ್ಟು ಅದರ ಅಮೃತ ಸವಿ ಎಂದು ಸಾರುತ್ತಿದೆ ನನ್ನ ಮನ. ಭಾಗ್ಯಶ್ರೀ, ಯಾರವರು ನನ್ನನ್ನು ಕೂಗಿದವರು? ಹಾ, ನಾನೇ ಈ ಊರಿನ ಕೋಟ್ಯಾಧೀಶ್ವರ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ. ಓಹೋ, ಅಂದು ನಮ್ಮ ಕಾಲೇಜಿನ ಫಂಕ್ಷನ್ಗೆ ನೀವು ಅತಿಥಿಯಾಗಿ ಬಂದಿದ್ದಾಗ ನನ್ನನ್ನು ಹೊಗಳಿದವರು ನೀವೇ ಅಲ್ವಾ? ಹೌದು ಭಾಗ್ಯಶ್ರೀ, ಗಾನದಲ್ಲಿ ಗಂಧರ್ವ್ಯ ಕನ್ಯೆಗಿಂತ ಮಿಗಿಲಾಗಿ ಹಾಡಿ ನಾಟ್ಯ ಮಯೂರಿಗಿಂತ ನರ್ತಿಸಿದ ನಿನ್ನ ಕಾಲ್ಗೆಜ್ಜೆಯ ಸಪ್ಪಳ ಇನ್ನು ಮಾಸಿಲ್ಲ ನನ್ನ ಮಸ್ತಕದಲ್ಲಿ. ಅಂದಿನಿಂದ ಇಂದಿನವರೆಗೂ ನಿನ್ನ ಅಂದಕ್ಕೆ ಸುಂದಾದ ಗ್ರಹಣ ಹಿಡಿದು ಚಂದಿರನಂತಾಗಿದ್ದೇನೆ. ಏನು ನೋಡಿ, ಪ್ರಜ್ಞಾವಂತರಾದ ತಾವೇ ಈ ರೀತಿ ವರ್ತಿಸಿದರೆ ಸತ್ವ ಗುಣಗಳು ಸತ್ತು ಹೋದಂತೆಯೇ ಸರಿ. ಹಾ ಸರ್, ದಾರಿ ಬಿಡಿ, ನಾನು ಹೋಗಬೇಕು. ನಿಲ್ಲು ಭಾಗ್ಯಶ್ರೀ, ಹೋಗುವಂತೆ. ಸಾತ್ವಿಕ ಗುಣಕ್ಕೆ ಸಪ್ತರಸ ತುಂಬುವ ಅಂಬುಜಮುಖೆ ನೀನಾಗಿ ಗಾನದಲ್ಲಿ ಮೌನವಾಗಿ ಪ್ರೀತಿಯ ರಥವೇರಿ ಸವಾರಿ ಮಾಡಬೇಕೆಂದು ಹಂಬಲಿಸಿ ಬಂದಿರುವೆ ಈ ಅಂದವಾದ ಸ್ಥಳಕ್ಕೆ. ಸರ್, ಏನ್ ಮಾತಾಡ್ತಿದ್ದೀರಾ ನೀವು? ನೋಡಿ, ನೀವು ತಿಳಿದುಕೊಂಡಿರೋ ಥರ ನಾನಲ್ಲ. ನಾನು ಚೆನ್ನಾಗಿ ಓದಿ IAS ಮುಗಿಸಿ ಜಮೀನ್ದಾರಾದ ನನ್ನೆಂದರೆ ಹೆಸರು ತರಬೇಕು ಅಂತ ಆಸೆ ಪಟ್ಟಿದ್ದೇನೆ. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡಿ ಪ್ಲೀಸ್, ಹೊತ್ತಾಗ್ತಾ ಇದೆ, ದಾರಿ ಬಿಡಿ ಸರ್. ವಂಡರ್ಫುಲ್. ನಿಲ್ಲು ಭಾಗ್ಯಶ್ರೀ, ನಿಲ್ಲು. ಪ್ರೀತಿಯ ಅರ್ಥವೇ ಗೊತ್ತಿಲ್ಲದ ಎಂದು ಈ ನಿನ್ನ ನುಡಿ ಕೇಳಿ ನಾನು ಅಳಬೇಕೋ ಅಥವಾ ನಗಬೇಕೋ ನನಗೊಂದು ತಿಳಿಯದಂತಾಗಿದೆ. ವಾ ವಾ, IAS ಮುಗಿಸಿ ಜಮೀನ್ದಾರ್ ಹೆಸರು ತರುತ್ತೇನೆ ಎಂದಕ್ಕೆ ನಾ ಹೆಮ್ಮೆ ಪಡುತ್ತೇನೆ. ಆದರೆ ಪ್ರೀತಿಯ ಪದ ಕಳಚಿ ಹಾಕಿ ನುಣಿಚಿ ಹೋಗುತ್ತಿ ಎಂದೆಲ್ಲ,
ಅದೇ ನನಗೆ ಅಲರ್ಜಿ. ಯಾಕೆ? ನೋಡಿ, ಇದಕ್ಕೆಲ್ಲ ನನ್ನ ಬಳಿ ಉತ್ತರವಿಲ್ಲ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ದಾರಿ ಬಿಡಿ, ನಾನು ಹೋಗಬೇಕು. ಡೋಂಟ್ ವರಿ, ಏನು ಅಭ್ಯಂತರವಿಲ್ಲ ಭಾಗ್ಯ. ಆ ಪ್ರೀತಿಯ ಅರ್ಥವೇ ಗೊತ್ತಿಲ್ಲದೆ ಎಂದು ಆ ಪ್ರೀತಿಯ ಅರ್ಥ ನಿನಗೇನಾದರೂ ಗೊತ್ತಿದೆಯಾ? ಇಲ್ಲ ಇಲ್ಲ, ದಯವಿಟ್ಟು ನೀವು ಅದನ್ನು ಹೇಳಲು ಬೇಡಿ. ಹುಚ್ಚಿ, ಮಕರಂದ ತುಂಬಿದ ಹೂವೊಂದು ಅರಳಿ ನಿಂತಾಗ ದುಂಬಿ ಬಂದು ಅದರ ಸುಗಂಧ ಇರುವುದು ಪ್ರಕೃತಿಯ ನೇಮ. ಅದರಂತೆ ತಾರುಣ್ಯ ತುಂಬಿದ ನಿನ್ನಂತ ಹೆಣ್ಣಿನ ಸಂಗ ಬಯಸುವುದು ನನ್ನಂತ ರಸಿಕನ ಗುಣಧರ್ಮ. ನೋಡು ಭಾಗ್ಯ, ಇದೊಂದು ಏಕೈಕ ಜೀವಂತ ಸರೋವರ. ಇದರಲ್ಲಿ ನಾವಿಬ್ಬರು ಸೇರಿ ಈ ಜಾಡಿ ದಡ ಸೇರಿದರೆ ಈ ಒಡೆಯನ ಸತಿ ನೀನಾಗಬಹುದು. ಏಕೆ ಭಾಗ್ಯ, ಏಕೆ ಈ ನಿನಗೆ ಮೌನ? ನೀನು ಮಾನವಂತನ ತಂಗಿ ಎಂದು ನೀನು ಹೀಗೆ ಮೌನವಾಗಿ ನಿಂತರೆ ನಿನ್ನ ಜೀವನ ರಸವಿಲ್ಲದ ಕಸ್ತೂರಿ ಅಂತೆ ಆಗುವುದು ನಿನ್ನ ಜೀವನ. ಪ್ಲೀಸ್, ಈ ರತಿ ಮನ್ಮಥನ ಕೃತಿಗೆ ಅವಕಾಶ ಮಾಡಿಕೊಡು ಪ್ಲೀಸ್. ಐ ಲವ್ ಯು ಅಂತ ಒಮ್ಮೆ ಹೇಳಿಬಿಡು. ಏನ್ ಸರ್, ಏನು ಅಂತ ಹೇಳಿ. ನೋಡಿ, ನಮ್ಮಂತ ಹದಿಹರೆಯದ ಹೃದಯದಲ್ಲಿ ಉಕ್ಕಿ ಹರಿಯುತ್ತಿರುವ ನದಿಯೇ ಪ್ರೀತಿ. ಆ ನದಿಯ ಸೆಳೆತಕ್ಕೆ ಸಿಕ್ಕು ದಿಕ್ಕು ಪಾಲಾಗಬಾರ್ದು ನಮ್ಮ ಜೀವನ. ಸ್ವಲ್ಪ ವಿಚಾರ ಮಾಡಿ ನೋಡಿ. ಆ ವಿಚಾರದ ಮಾತೇಕೆ ಭಾಗ್ಯ? ನಮ್ಮ ಪ್ರೀತಿಯಲ್ಲಿ ಕಲ್ಲು ಹಿಂಡಿ ನೀರು ತೆಗೆಯುವ ಬಲವಾದ ಛಲವಿರುವಾಗ ನಿನಗೇಕೆ ಹಿಂಜರಿಕೆ? ಕಮಾನ್ ಭಾಗ್ಯ, ಕಮಾನ್. ನಿನ್ನ ಭಾವ ಭಂಗಿಯಲ್ಲಿ ಅಡಗಿದೆ ಸುಖ ವೈಭೋಗ ರಸಿಯನ್ನು. ಸಬುಗುವ ಸದಾವಕಾಶ ನೀಡು ನನಗೆ. ಅಂದ್ರೆ ನುಡಿದಂತೆ ನಡೆಯುವ ಸತ್ವ ಪರೀಕ್ಷೆ ನಿಮ್ಮಲ್ಲಿದೆಯೇ? ಕೇಳು ಭಾಗ್ಯ, ಕೇಳು. ಅದಾವ ನಿನ್ನ ಮಾತು. ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಏನೆಲ್ಲ ನಡೆಸಿಕೊಡುವೆ ನಿನ್ನ ಮಾತನ್ನು. ನಂದನ ವನದಂತಾಗಬೇಕಾಗಿದ್ದ ಈ ನನ್ನ ಬಾಳು ಕ್ಷಣಿಕ ಸುಖಕ್ಕಾಗಿ ಹಾಳಾಗಬಾರದು. ಅತ್ಯಮೂಲ್ಯವಾದ ಹೆಣ್ಣಿನ ಶೀಲ ಕೈ ಜಾರಿ ಕೆಸರಿನಲ್ಲಿ ಬಿದ್ದ ಹೂವಿನಂತಾಗಬಾರದು. ಹಾ ನೋಡಿ, 1000 ವರ್ಷ ಬಾಳಿದರೂ ನೀನೇ ನನ್ನ ಸಂಗಾತಿ ಅಂತ ನನಗೆ ಮಾತು ಕೊಡಿ. ಆ ವಿಚಾರದ ಮಾತೇಕೆ ಭಾಗ್ಯ? ನಮ್ಮ ಪ್ರೀತಿಯಲ್ಲಿ ಆ ಕೃಷ್ಣ ಸುದರ್ಶನ ಚಕ್ರವೇ ಅಡ್ಡಿಯಾಗಿ ಬಂದರು ನಿನ್ನ ಬಿಡಲಾರೆ. ಯಾವಾಗ ನಮ್ಮ ಪ್ರೀತಿಯಲ್ಲಿ ನಿನ್ನ ಶಿಲಬಾಳಿನ ಬಗ್ಗೆ ಮುಳ್ಳಿನ ಹಾಸಿಗೆ ಹಾಸದೆ ಹೂವಿನ ಹಾಸಿಗೆ ಹಾಸಿ ನನ್ನ ಜೀವನದಲ್ಲಿ ಎಂತ ಕಷ್ಟ ಎದುರಾಗಿ ಬಂದರೂ ನಿನ್ನ ಬಿಡಲಾರೆ. ಇದು ರಾಮವಚನ. ನಿಜ ತಾನೆ? ಹೌದು. ಮೆಚ್ಚಿದೆ ಈ ನಿಮ್ಮ ಸತ್ಯದ ಸತ್ವ ಪರೀಕ್ಷೆಗೆ. ಬಾ ರಾಜ, ನಿನಗಾಗಿ ಮೀಸಲಾಗಿಟ್ಟ ಈ ದೇಹವನ್ನ ಆನಂದಿತ ಸೇವಿಸು. ಬಾ. ಬಂದೆ ರಾಣಿ. ನಿನ್ನಂತ ಅಮೂಲ್ಯ ರತ್ನವನ್ನು ನನಗಾಗಿ ಧರೆಗೆ ಕಳಿಸಿದ ಆ ಬ್ರಹ್ಮ ಎಂತ ಚತುರ. ಬಂದೆ ಓಡಿ ಹಾಡಲು. ಸರಿ. ರಸಿಯಲಿ ಮಿರ ಮಿರ ಮಿಂಚುವೆ ನೀರದುವಾಗುತ್ತದೆ ಮಿರ ಮಿರ ಮಿಂಚುವೆ ನೀರದುವಾಗುತ್ತದೆ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ
ನಾನು ಕೊಡಲಾಗಿ ನಾನು ಕೊಡಲಾಗಿ ನಾನು ಕೊಡಲಾಗಿ ನಾನು ಕೊಡಲಾಗಿ ಜೀವನ ಭವ್ಯರ ಸಮಯ ಗಳಿಗೆಯಲ್ಲಿ ಅಂದ್ಹಾಗೆ ಇದಕ್ಕೆ ನಿಮ್ಮಣ್ಣನವರ ಒಪ್ಪಿಗೆ ಇದೆಯೇ? ನಮ್ಮಣ್ಣ ಎಂದೋ ಒಪ್ಪಿದ್ದಾನೆ, ಆದರೆ ನಿಮ್ಮಣ್ಣ ಅವರು ಒಪ್ಪೋದಿಲ್ಲ ಅನ್ನೋ ಮಾತೇ ಇಲ್ಲ. ಯಾಕೆಂದ್ರೆ ನಾನು ಅವರ ಮುತ್ತಿನ ತಂಗಿ ಅಲ್ವಾ, ಒಪ್ಪಿಕೊಳ್ತಾರೆ. ವೆರಿ ಗುಡ್, ನಡೆ ಹೋಗೋಣ. ನಡೆಯಿರಿ ಹಾಗೆ.